ಬೇರೆ ಬೇರೆ ನಮ್ಮ ಸರ್ಕಾರದ ಇತ್ತೀಚಿನ ಕೆಲವೊಂದು ಯೋಜನೆಗಳಿದ್ದಾವೆ. ಅದಕ್ಕೆ ಪೂರಕವಾಗಿ ನಾವು ಅದನ್ನ ಉದ್ಘಾಟನೆ ಮಾಡಿದ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ ಅದರಲ್ಲಿ ಪ್ರಜಾಸೇವೆ ಬಹುಶಃ ನಮ್ಮ ಹೊಸ ಸರ್ಕಾರದ ನಂತರ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಅಂದ್ರೆ ಬಹುಶಃ ಸಾರ್ವಜನಿಕರಿಗೆ ಬಹಳಷ್ಟು ಅದ್ಭುತವಾದ ಸೇವೆ ಕಾರ್ಯ. ಅದನ್ನು ಕೂಡ ಎಲ್ಲ ನಮ್ಮ ಸರ್ಕಾರಿ ಕಚೇರಿಗಳು ಆ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು. ಆದ್ರೆ ನಿರ್ವಹಿಸುವಂತ ಸಂದರ್ಭದಲ್ಲಿ ಇನ್ನೂ ಅದಕ್ಕೆ ಎಫೆಕ್ಟಿವ್ ಆಗಿ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ವೇಗವಾಗಿ ಅವರ ಸಮಸ್ಯೆಗಳನ್ನು ನೀಗಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಜಾಸೇವೆ ಇಲಾಖೆಯನ್ನ ಪ್ರಾರಂಭ ಮಾಡಿದ್ದೀವಿ. ಅವ್ರ ಯೋಜನೆ ರೂಪಿಸಿದ್ರು. ಆ ಯೋಜನೆಗೆ ಪೂರಕವಾಗಿ ಇವತ್ತು ಅಲ್ಲೇ ಪ್ರಜಾಸೇವೆ ಯಾವತ್ತಿಂದ ಶುರುವಾಯಿತು? ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಜಿಲ್ಲಾ ಪಂಚಾಯತ್ಗೆ ನವೆಂಬರ್ ತಿಂಗಳಲ್ಲಿ ಗ್ರಾಮ ಫೋನ್ ಅಂತ ಇತ್ತು. ಅದಕ್ಕೆ ಈಗ ಪ್ರಜಾಸೇವೆ ಅಂತ ಹೆಸರನ್ನಿಟ್ಟು ಹಿಂದಿನ ಪೂರ್ವದಲ್ಲಿ ಏನ್ ಗ್ರಾಮ ಫೋನ್ ಅಂತ ಇತ್ತು. ಅಂದ್ರೆ ಸಾರ್ವಜನಿಕರಿಗೆ ವೇಗವಾಗಿ ಸ್ಪಂದಿಸಬೇಕಂತ ಹೇಳಿ ಅದನ್ನ ಪ್ರಜಾಸೇವೆ ಅಂತ ಮಾಡಿ ಪ್ರತಿಯೊಂದು ಸಾರ್ವಜನಿಕ ಇಲಾಖೆಗಳಲ್ಲಿ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಈಗ ಏನು ನಮ್ಮ ಜಿಲ್ಲಾ ಪಂಚಾಯತಿ ಕಚೇರಿ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಮತ್ತೆ ತಾಲೂಕು ಮಟ್ಟದ ಜಿಲ್ಲಾ ಕಚೇರಿಗಳೆಲ್ಲಾನು ಕೂಡ ಯಾವ್ಯಾವ ಸಾರ್ವಜನಿಕ ಇಲಾಖೆಗಳ ಏನು ನಮ್ಮ ಶಿಕ್ಷಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳೆಲ್ಲ ಪ್ರತಿಯೊಂದು ಇಲಾಖೆಗಳೆಲ್ಲ ಈ ವ್ಯವಸ್ಥೆ ಮಾಡುವಂಥದ್ದು, ತಾಲೂಕು ಮಟ್ಟದಲ್ಲಿ ಮಾಡುವಂಥದ್ದು. ಅದನ್ನ ಸಾರ್ವಜನಿಕರು ಉಪಯೋಗಿಸ್ಬೇಕು ಮತ್ತೆ ಅಧಿಕಾರಿಗಳು ಸ್ಪಂದನೆ ಮಾಡಿ ಅದಕ್ಕೆ ಮುಕ್ತಾಯ ಸುಮ್ಮನೆ ಇಸ್ಕೊಂಡು ಫೈಲ್ ಮಾಡೋದಲ್ಲ ಇದು, ಅಥವಾ ಆನ್ಲೈನ್ ಅಲ್ಲಿ ಇದು ಮಾಡೋದಲ್ಲ. ಅದಕ್ಕೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿ. ಅದರ ಒಂದು ಉದ್ಘಾಟನೆಯನ್ನು ಮಾಡಿದೆ. ಅದ ನಂತರ ನೀರ್ ಲ್ಯಾಬ್ ಬಹುಶಃ ಇದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆ ಏನಿದೆ, ಯಾವ ರೀತಿಯಾಗಿ ಇಲ್ಲಿಂದನೇ ನಾವು ಇದರಲ್ಲಿ ಏನು ಮುಖ್ಯ ಅಧಿಕಾರಿಗಳಾಗಿರ್ಬೋದು, ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಆನ್ಲೈನ್ ಅಲ್ಲೇನೆ ಕೂಡ ನಾವೇನು ಆ ಗ್ರಾಮದಲ್ಲಿ ಯಾವ ವ್ಯವಸ್ಥೆ ಇದೆ, ನೀರು ಎಷ್ಟು ಮಟ್ಟಿಗೆ ಸಿಗ್ತದೆ, ಒಬ್ಬ ಏನು 55 LPCD ಸಿಗ್ಬೇಕು, ಯಾವ ಗ್ರಾಮದಲ್ಲಿ ಸಿಗ್ತಾ ಇಲ್ಲ, ಯಾವ ಗ್ರಾಮದಲ್ಲಿ ಇದೆ ಕೊರತೆ ಇದೆ, ಅದನ್ನೆಲ್ಲ ನೋಡುವಂತ ವ್ಯವಸ್ಥೆ ಅದು ನೀರ್ ಲ್ಯಾಬ್ ಅಂತ. ಅದ್ರ ಜೊತೆಗೆ ಕಸ ವಿಲೇವಾರಿ, ಎಲ್ಲಿ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಆಗ್ತದೆ, ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಇದರ ಮಾಹಿತಿಯನ್ನು ಕೂಡ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇದು ಒಂದು ವ್ಯವಸ್ಥೆ. ಮತ್ತೆ ಇನ್ನು ಇವೆರಡು ವ್ಯವಸ್ಥೆ ಆದ ನಂತರ ನಮ್ಗೆ ಈಗಾಗಲೇ ಗೊತ್ತಿರುವಂತೆ ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ಯೋಜನೆಗಳನ್ನ